ನಮಸ್ಕಾರ ಸ್ನೇಹಿತರೆ, ಬೆಳಗಾವಿ ಫೋಕಸ್ ಚಾನಲ್ಗೆ ಸ್ವಾಗತ. ನಾನು ನವೀನ್ ಇಟ್ನಾಳ್. ಕೆಜಿಎಫ್ ಸಿನಿಮಾ ಮನೆ ಮನೆ ಮಾತಾಗಿದೆ. ಇನ್ನು ಕೆಜಿಎಫ್ ಸಿನಿಮಾದಲ್ಲಿ ಬೆಳಗಾವಿ ಕುಂದಾನಗರಿ ಒಬ್ಬ ವ್ಯಕ್ತಿ ಆಕ್ಟ್ ಮಾಡಿದ್ದಾರೆ. ಇನ್ನು ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ಪರಿಚಯನ ಮಾಡಿಕೊಡ್ತೀವಿ, ಬನ್ನಿ. ಇನ್ನು ನಮ್ಮ ಕುಂದಾನಗರಿ ಬೆಳಗಾವಿಯ ಹೆಮ್ಮೆಯ ಅಭಿಮಾನಿ ಹಾಗೂ ಕಲಾವಿದ ಆನಂದ್ ಕೋಲಾ ಉರ್ಫ್ ಕಟ್ಟಪ್ಪ. ಇನ್ನು ಬೆಳಗಾವಿ ಫೋಕಸ್ ಚಾನಲ್ಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನಾನು ಬೆಳಗಾಂ ಫೋಕಸ್ ಚಾನೆಲ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ನಾನು ತುಂಬ ವರ್ಷ ಆಯಿತು ಇಲ್ಲಿ ಬೆಳಗಾಮಲ್ಲಿದ್ದೀನಿ, ಒಂದು 30 ವರ್ಷ ಸಮಥಿಂಗ್ ಆಗಿರಬೇಕು. ಬಟ್ ಇನ್ನೂವರೆಗೂ ನಮ್ಮ ಬೆಳಗಾಂ ಫೋಕಸ್ ಚಾನೆಲ್ ಏನಿದೆ ಇದು ನಂದು ಫಸ್ಟ್ ಇಂಟರ್ವ್ಯೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫೋಕಸ್ ಚಾನೆಲ್ಗೆ. ನಿಮಗೂ ಸರ್ ನಮಸ್ಕಾರ. ಸರ್, KGFನಲ್ಲಿ ಅಂತ ದೊಡ್ಡ ಸಿನಿಮಾ ಅದು ಇಡೀ ದೇಶಾದ್ಯಂತ ಒಂದು ಅಲೆಯನ್ನ ಎಬ್ಸಿದೆ. ಒಂದು ಕನ್ನಡ ಚಿತ್ರರಂಗ ಅಲ್ಲಿವರೆಗೂ ಹೋಗುವಂತ ಒಂದು ಹೊಸ ಸಿನಿಮಾವನ್ನ, ಇತಿಹಾಸವನ್ನೇ ಬರೆದಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಆ ಸಿನಿಮಾದಲ್ಲಿ ನೀವು ವರ್ಕ್ ಅನ್ನ ಮಾಡಿದಾರ, ಯಾವ ರೀತಿಯಾಗಿ? ಅದು ಆ್ಯಕ್ಚುಲಿ ಏನಂತಂದರೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಶಾಂತ್ ನೀಲ್ ಸರ್ಗೆ, ಡೈರೆಕ್ಟರ್ ಸರ್ಗೆ, ಆ್ಯಂಡ್ ಪುನೀತ್ ಸರ್ಗೆ. ಪುನೀತ್ ಸಾರು ಎಷ್ಟೋ ನಮ್ಮನ್ನು ಪ್ರೀತಿಯಿಂದ ಟ್ರೀಟ್ ಮಾಡ್ತಿದ್ರು. ಕೆಲಸ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ಬೈತಿದ್ರು. ಪ್ರಶಾಂತ್ ನೀಲ್ ಸರ್ ಇವತ್ತು ಬೈಲಿಲ್ಲ ನಮ್ಮನ್ನ, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಅವ್ರ ಜೊತೆಗೆಲ್ಲ ಕೆಲಸ ಮಾಡೋಕ್ಕೆಲ್ಲ ಸಿಕ್ಕಿದೆ. ಉಗ್ರಂ ಸಿನಿಮಾನು ನೋಡಿರ್ಬೋದು ನೀವು. ಉಗ್ರಂ ಸಿನಿಮಾ ಡೈರೆಕ್ಟರು ನಮ್ಮ ಪ್ರಶಾಂತ್ ಸಾರೇ. ಆಮೇಲೆ ತುಂಬ ಒಳ್ಳೆ ಪ್ರೀತಿಯಿಂದ ಕೆಲಸ ಮಾಡಿಸ್ತಿದ್ರು. ಒಳ್ಳೆ ಹಾರ್ಡ್ ವರ್ಕಿಂಗು. ಪರ್ ಡೇ 1,000 ಜನ ಸೆಟಲ್ ಕೆಲಸ ಮಾಡ್ತಿದ್ವಿ. ತುಂಬ ಇತ್ತು, ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆದರೆ ಈ ಚಿತ್ರರಂಗದಲ್ಲಿ ನೀವು ಏನು ಪಾದಾರ್ಪಣೆಯನ್ನ ಮಾಡುವಾಗ ಹೋಗ್ಬೇಕು, ಯಾವ್ಯಾವ ರೀತಿಯ ಒಂದು ಕಷ್ಟನ ಅನುಭವಿಸಿದ್ರಿ? ಯಾಕಂದ್ರೆ ಈಗ ನಾನು ಜಾಸ್ತಿ ಕೇಳ್ತಾ ಇರ್ತೀನಿ, ನಾನು ಒಬ್ಬ ಕಲಾವಿದ ಆಗ್ಬೇಕು ಅಂದ್ರೆ ಮನೆಯಲ್ಲಿ ತಂದೆ ತಾಯಿ ಏನ್ ಮಾಡ್ತೀಯ ಅದನ್ನ, ಅದೇ ನಿನ್ಗೆ ಊಟ ಹಾಕುತ್ತಾ ಅಂತ ಎಷ್ಟೋ ಜನ ಕೇಳ್ತಾರೆ, ಎಷ್ಟೋ ಜನ ಅದನ್ನ ತಡೀತಾರೆ. ಇಷ್ಟೆಲ್ಲ ಮೀರಿ ನೀವು ಒಂದು ಸಿನಿಮಾಕ್ಕೆ ಕೈ ಇಟ್ಟು ಒಂದು ಹಂತದವರೆಗೆ ನಿಮ್ಮ ಹೆಸರನ್ನ ಮಾಡ್ಕೊಂಡಿದ್ದೀರ. ಬೆಳಗಾವಿ ಕಟ್ಟಪ್ಪ ಅಂತ ಕೂಡ ನಿಮ್ಗೆ ಹೆಸರು ಬಂದಿದೆ. ಸೊ ನಿಮ್ ಆ ಜರ್ನಿ ಯಾವ ತರ ಇತ್ತು? ಆ್ಯಕ್ಚುಲಿ ಹೇಳಬೇಕಂತಂದರೆ ನನಗೆ ಈ ಸಿನಿಮಾ ಅಂತಂದ್ರೆ ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ನಾನು ಬೆಳಗಾಮಿಂದ ಬಿಟ್ಟು ಮನೆ ಬಿಟ್ಟು ಓಡೋಗಿರೋದು ನಾನು. ಹಾಂ, ಮನೆ ಬಿಟ್ಟು ಹೋಗಿ ಮತ್ತೆ ಏನೋ ಕೆಲಸ ಮಾಡ್ಕೊಳ್ಳೋಲ್ಲ ಬೆಂಗಳೂರಿಗೆ ಹೋಗಿ ಅಂತ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು, ಇಲ್ಲಿ ನಾವು ಯಾವ ಥರ ತಿಳ್ಕೊತೀವಲ್ಲ ಆ ಥರ ಬೆಂಗಳೂರಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತೆ, ಕಷ್ಟಪಡದಿಲ್ದೆ ನಾವು ಸ್ಟಾರ್ಗಳಾಗ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು, ಇದೆಲ್ಲ ಸುಳ್ಳು. ಅಂದ್ರೆ ನೀವು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಹೋಗ್ಲಿಲ್ಲ? ಇಲ್ಲ ಇಲ್ಲ ಇಲ್ಲ. ಆಕ್ಚುಲಿ ಏನಂತ ಕೆಲಸ ಮಾಡ್ಬೇಕು ಅಂತ ಬೆಂಗಳೂರಿಗೆ ಕಾಲಿಟ್ಟಿರೋದು. ಹೌದು. ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಒಂದು ಸ್ವಲ್ಪ ಅದು ಉಳತನ ಇರುತ್ತೆ, ಆ ಥರ ಇದ್ದೆ ನಾನು. ಅಪ್ಪ ಅಮ್ಮನಿಗೆಲ್ಲ ತುಂಬ ತೊಂದರೆ ಕೊಡೋದು, ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಿಲ್ಲ, ಪ್ಲಸ್ ಕೆಲ್ಸಕ್ಕೂ ಸರಿಯಾಗಿ ಹೋಗ್ತಾ ಇದ್ದಿಲ್ಲ. ಅಂದ್ರೆ ನಮ್ಮ ಡ್ಯಾಡಿ ಎಲ್ಲ ದಿನ ಬೈಯೋರು. ಹಾ, ಆ ಥರ ಲಾಸ್ಟ್ ಬೆಂಚ್ ಎಲ್ಲ, ಬೆಂಚ್ಗೆ ಇದ್ದಿಲ್ಲ ನಾನು, ಆ ಥರ ಇತ್ತು. ದೆನ್ ಒಂದಿನ ಹೆವಿ ಅದು ಅವ್ರು ಮಾಡೋದು ಪ್ರೀತಿಗೋಸ್ಕರ, ನಮ್ಮ ಮಕ್ಕಳಂತ ಮಾಡೋದು, ಬಟ್ ಅದು ನಮಗೆ ಟಾರ್ಚರ್ ಥರ ಇರ್ತಿತ್ತು ಅದು. ಹಾಗಾಗಿ ನಾನೇನು ಮಾಡ್ತಿದ್ದೆ, ಓಡೋಗ್ಬಿಡೋಣ ಒಂದು 10 ಸಲ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಒಂದ್ಸಲ ಏನಾಯಿತು, ಸಕ್ಸಸ್ ಆಗಿಬಿಡ್ತದು. ಟ್ರೈನಲ್ಲಿ ಹೋದೆ, ಟ್ರೈನ್ ಟಿಕೆಟು ತೆಗ್ದಿದ್ದಿಲ್ಲ ನಾನು. ಆಮೇಲೆ ಹೋದೆ ಬೆಂಗಳೂರಿಗೆ. ಹೋದ್ಮೇಲೆ ಕೆಲವು ದಿನ 1,000-2,000 ರೂಪಾಯಿ ನಮ್ಮ ಡ್ಯಾಡಿ ಪಾಕೆಟಿಂದನೇ ತೆಗೆದು ಹೋಗಿದ್ದೆ. ದೆನ್ ಅಲ್ಲಿಗೋಗಿ ದುಡ್ಡಿರೋ ಗಂಟ ನಾನು ತಿಂದೆ, ಅದು ಇದು ಅಂತ ಹೇಳ್ಬಿಟ್ಟು ಊಟ ಮಾಡಿ ಎಲ್ಲಿ ಬೇಕಲ್ಲಿ ಮಲ್ಗೋದು ಅದೆಲ್ಲ ಮಾಡಿದೆ. ದುಡ್ಡೆಲ್ಲ ಮುಗಿದೋಯ್ತು. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ಅದೇ ಕಷ್ಟಗಳು. ಬಸ್ ಸ್ಟ್ಯಾಂಡಲ್ಲಿ ಮಲ್ಗೋದು, ಆಮೇಲೆ 10 ರೂಪೀಸ್ಗೆಲ್ಲ ಊಟ ಸಿಗುತ್ತೆ ಮೆಜೆಸ್ಟಿಕಲ್ಲಿ, ಅಲ್ಲಿ ತಿಂತಿದ್ದೆ. ಅಲ್ಲಿ ಬೆಳಿಗ್ಗೆ ತಿಂಡಿ ಮಾಡ್ತಿದ್ದಿಲ್ಲ, ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಏನಾದ್ರು ಮಾಡಿಕೊಂಡು ಒಂದು 10 ರೂಪೀಸಲ್ಲಿ ಟಿಫಿನ್ ಏನಾದ್ರು ಮಾಡಿಕೊಂಡು ನೈಟು ಏನಾದ್ರು ಮಾಡ್ಕೋತಿದ್ವಿ. ಬಟ್ ತುಂಬ ಕಷ್ಟ ಆಗ್ತಿತ್ತು ಮೆಜೆಸ್ಟಿಕಲ್ಲಿ. ಅಂದರೆ ಎಲ್ಲಿ ಬೇಕಲ್ಲಿ ಮಲಗಿದ್ರೆ ಪೊಲೀಸರೆಲ್ಲ ಎಲ್ಲಿ ಬೇಕಲ್ಲಿ ಮಲಗಿಸ್ಲಿಕ್ಕೆಲ್ಲ ಬಿಡಲ್ಲ. ಆಮೇಲೆ ಸಣ್ಣ ಪುಟ್ಟ ಲೋಕಲ್ಸ್ ಎಲ್ಲ ಇರ್ತಾರಲ್ವಾ, ಅವರಿಂದನೂ ತುಂಬಾ ಕಷ್ಟ ಬಂತು. ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಆಕ್ಟರ್ ಕೂಡ ಇಷ್ಟೇ ನಿಮ್ಮಷ್ಟೇನೆ ಕಷ್ಟ ಹೊಂದಿದ್ದಾರೆ. ಎಷ್ಟೋ ಜನ ಕಷ್ಟ ಏನೋ ಒಂದು ಸಕ್ಸಸ್ ನಲ್ಲಿ ಇದ್ದಾರೆ ಅವರು.
ಆದ್ರೆ ನಿಮ್ಗೆ ಈ ಸಕ್ಸಸ್ ಸಿಗ್ಬೇಕಾದ್ರೆ ನಿಮ್ಗೆ ಏನು ಒಂದು ನಿಲುವು ಯಾವುದಾಗಿತ್ತು, ನಿಮ್ ಟರ್ನಿಂಗ್ ಪಾಯಿಂಟ್ ಏನು? ಈ ಸಿನಿಮಾದಲ್ಲಿ ನಿಮ್ಗೊಂದು ಒಳ್ಳೆ ಹೆಸರು ಸಿಗ್ಬೇಕಾದ್ರೆ, ಬಿರುದನ್ನ ಸಿಗ್ಬೇಕಾದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ, ಪ್ರತಿಯೊಬ್ಬ ಕಲಾವಿದನಿಗೆ ಇರುತ್ತೆ ಅದು. ಸೊ ಆ ಯಾವ್ದು ಅದು ಒಂದೇ ಒಂದು ಟರ್ನಿಂಗ್ ಪಾಯಿಂಟ್ ಯಾವ್ದು? ಆ್ಯಕ್ಚುಲಿ ಏನಂತಂದರೆ ನನಗೆ ಮೆಜೆಸ್ಟಿಕಲ್ಲಿ ಸಾರಿ ನಾನು ಬರ್ತೀನಿ ಅಲ್ಲಿಗೆ. ಆ್ಯಕ್ಚುಲಿ ಏನಂತಂದರೆ ನಾನು ಮೆಜೆಸ್ಟಿಕಲ್ ಮಲಗ್ತಿದ್ನಲ್ಲ, ನನ್ನ ಫೇಸ್ ನೋಡಿಬಿಟ್ಟು ಯಾರು ಕೆಲಸ ಕೊಡ್ತಿದ್ದಿಲ್ಲ. ಕೆಲಸ ಕೊಡೋನು ಅವ್ರ ಫ್ರೆಂಡ್ಸ್ ಎಲ್ಲ ಯಾರು ಬಂದು ರೀ ಕಳ್ರ ಥರ ಕಾಣ್ತಾನ್ರು, ಅವ್ನ ಮುಖ ನೋಡ್ರಿ ಏನ್ರಿ ಹೋಟ್ಲಲ್ಲಿ ಕಸ್ಟಮರ್ ಬರ್ತಾರ ಅಂತ ಹೇಳ್ತಿದ್ರು. ಬಟ್ ತುಂಬ ಜನ ಹೋಗು ಅಂತ ಇದ್ರು. ಆಮೇಲೆ ಯಾರೋ ಒಬ್ರು ದೇವ್ರ ಥರ ಒಬ್ರು ಆ ಅಪ್ಪನ ಮರೆಯೋಕ್ಕಾಗಲ್ಲ ನಾನು, ಖತಾಲ್ ಅಂತ ಇದ್ರು. ಅವರು ತಮ್ಮ ಹೋಟ್ಲಲ್ಲಿ ನನಗೆ ದುಡ್ಡೆಲ್ಲ ಕೊಡ್ತಿದ್ದಿಲ್ಲ, ಬಟ್ ಊಟ ಕೊಟ್ಟು ರೂಮ್ ಕೊಡ್ತಿದ್ರು. ಆಮೇಲೆ ಅವ್ರ ಜೊತೆಗೆ ಇದ್ದೆ, ಸುಮಾರು ದಿನ ಇದ್ದೆ. ಆಮೇಲೆ ಅವ್ರ ಅವ್ರ ಸ್ಟಾಲ್ ಇತ್ತು, ಅದು ಮೋಮೋಸ್ ಮಾರ್ತಾರಲ್ವ, ಬ್ಯಾಂಗ್ಳೂರ್ ಸೆಂಟ್ರಲ್ ಮಾಲ್ ಜಯನಗರ್ 9th ಬ್ಲಾಕಲ್ಲಿ ನಾನು ಮೋಮೋಸ್ ಮಾರ್ತಿದ್ದೆ. ಆ ಟೈಮಲ್ಲಿ ಬಂದು ಒಬ್ಬರು ಸೀರಿಯಲ್ ಡೈರೆಕ್ಟರ್ ಬಂದು ನಾನು ನೋಡಿದ್ರು. ಅಲ್ಲೇ ಆ್ಯಕ್ಚುಲಿ ಮೋಮೋಸ್ ತಿನ್ನಕ್ಕಂತ ಬಂದಿದ್ರು ಅವರು. ಬಂದು ಹೇಳಿದ್ರು ಹಿಂಗೆ ಆರ್ಟಿಸ್ಟ್ ಬೇಕಾಗಿತ್ತಪ್ಪ ಮತ್ತು ಅದು ಇದು ಅಂತ ಬಿಟ್ಟು ಅವರವ್ರ ಡಿಸ್ಕಸ್ ನಡೀತಾ ಇತ್ತು. ಬಟ್ ನಾನು ಹೋಗಿ ಕೇಳಿದೆ, ಹೌದು ಸರ್ ನೀವು ಸೀರಿಯಲ್ನವ್ರ? ನನಗೆ ಒಂದು ಸಿನಿಮಾದವ್ರು ಅಂತಂದ್ರೆ ನೋಡ್ತಾನೆ ಇರ್ತೀವಲ್ವ, ಆ ಥರ ಒಂದು ಕ್ರೇಜ್ ಇರುತ್ತೆ. ಬಟ್ ನಾನು ನೋಡಿದೆ, ಆಯ್ತು ಸರ್ ಅದು ಇದು ಅಂತ ಬಿಟ್ಟು ಅವರು ಡೈರೆಕ್ಟರ್ ನೋಡ್ಕೊಂಡ್ಬಿಟ್ಟು ನೋಡಿದ್ರು, ಒಳ್ಳೆ ಕಳ್ರ ಥರ ಇದೆಯಲ್ಲ ಅಂತಂದ್ರು. ಆಮೇಲೆ ಮೀಟಿಂಗ್ ಅಲ್ಲೇ ಕಳ್ರ ಇದೆ ಅವರು ಹಂಗೆ ಅಂದ್ರು. ಕ್ಯಾಮ್ರಾ ಫೇಸ್ಗೆ ಕ್ಯಾರೆಕ್ಟರ್ ನಿಮ್ಗೊಂದು ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಬಟ್ ಅವರು ಮೇನ್ ಡೈರೆಕ್ಟರ್ ಇದ್ದಿಲ್ಲ, ಬಹುಶಃ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು. ಆ ಟೈಮಲ್ಲಿ ಅಮ್ಮ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಸೀರಿಯಲ್ ಬರ್ತಿತ್ತು, ಅದರಲ್ಲೇ ನಾನು ಮಾಡ್ತಿದ್ದೆ. ಒಂದು ರೇಪ್ ಸೀನ್ ಇತ್ತು. ಆ ರೇಪ್ ಸೀನ್ಗೆ ನಾನು ಹೀರೋಯಿನ್ ಕ್ಯಾರೆಕ್ಟರ್ನ ಕಿಡ್ನಾಪ್ ಮಾಡ್ಕೊಬಂದು ರೂಮಲ್ಲಿ ಕಟ್ಟಾಕಿ ರೇಪ್ ಅಟೆಂಪ್ಟ್ ಮಾಡಬೇಕು. ಈ ಶಾಟ್ ಮಾತ್ರ ಮಾಡಬೇಕಾಗಿತ್ತು. ಅದು ನಾನು 3 ಟೇಕಲ್ಲಿ ಮಾಡಿಬಿಟ್ಟೆ. 3 ಟೇಕಲ್ಲಿ ಚೆನ್ನಾಗಿ ಮಾಡಿಬಿಟ್ಟೆ. ಅದರಲ್ಲಿ ಅವರು ಚಪ್ಪಾಳೆ ತಟ್ಟಿದ್ದಕ್ಕೆ ಅವರೆಲ್ಲ ಆ ಉತ್ಸಾಹ ಕೊಟ್ರಲ್ವಾ, ಅದೆಲ್ಲ ಒಂದು ನನಗೆ ಮೋಟಿವೇಟ್ ಇದಾಯಿತು. ಫುಲ್ ನಿಮ್ಗೆ ಆಕ್ಟಿಂಗ್ ಅನ್ನೋದೇ ಇಲ್ಲ ಗೊತ್ತಿತ್ತು. ಹೌದು, ಆ ಥರ ಆಗೋಯ್ತು. ಆಮೇಲೆ ಅದೊಂದು ಫ್ಲೋ ಬರ್ತಾ ಹೋಯ್ತು. ಆಮೇಲೆ ಅದೇ ಶೂಟಿಂಗಲ್ಲಿ ಇನ್ನೂ ರೌಡಿಗಳೆಲ್ಲ ಬಂದಿದ್ರು. ಅವ್ರು ಹೇಳಿದ್ರು, ಸರ್ ಕೆಲಸ ಚೆನ್ನಾಗಿ ಮಾಡ್ತೀರಾ, ನನ್ನಿಂದ ಬನ್ನಿ ಶೂಟಿಂಗ್ ಅಂತ ಹೇಳ್ಬಿಟ್ಟು ಗ್ಯಾಂಗ್ ಸೇರಿದೆ. ನಾನು ಗ್ಯಾಂಗ್ ಸೇರಿದೆ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗೋಯ್ತು. ಓಕೆ, ನಾನೆಲ್ಲೋ ಕೇಳ್ಪಟ್ಟಿದ್ದೀನಿ 138 ಸಿನಿಮಾದಲ್ಲಿ ನೀವು ಸಪೋರ್ಟ್ ಆಕ್ಟರ್ ಆಗಿ ಮಾಡಿದ್ದೀರಾ. ಹೌದು. ನಿಮ್ಮ ಮೊದಲ ಸಿನಿಮಾ ಯಾವುದು? ನಂದು ಆ್ಯಕ್ಚುಲಿ ನಾನು ನಮ್ಮ ಸುನೀಲ್ ಸರ್ ಇದ್ದಾರೆ, ಮೌಲ್ಯ ಸಂದೇಶ್ ಪ್ರೊಡಕ್ಷನ್ ಅಂತ. ಅವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕಂದ್ರೆ ಇಷ್ಟಪಡ್ತಿದ್ದೀನಿ. ಏನಕ್ಕಂತಂದರೆ ಆ ಸಿನಿಮಾ ನಂದು ಫಸ್ಟ್ ಸಿನಿಮಾ. ಆ ಸಿನಿಮಾದಲ್ಲಿ ಒಂದು ಫೈಟ್ ನನಗೆ ಕೊಟ್ಟಿದ್ರು ಅವರು. ಆ್ಯಕ್ಚುಲಿ ಅವ್ರ ಮಾತು ತೆಗೆದ್ರೆ ಇವಾಗಲೂ ನನ್ನ ಇದೆಲ್ಲ ಇದಾಗ್ಬಿಡುತ್ತೆ. ನಮ್ಮ ಗಾಡ್ ಫಾದರ್, ಬ್ಯಾಕ್ ಬೋನ್ ಥರ ನನಗೆ ಅವರು. ಎಲ್ಲದಕ್ಕೂ ಸಹಾಯ ಆಗಿದ್ರು. ಕೆಲವು ಸಲ ಊಟಕ್ಕೂ ದುಡ್ಡು ಇಲ್ದವಾಗ, ಸರ್ ಏನೋ ಆ ಥರ ಮಾತಾಡ್ತಿದ್ಯಾ ಸರ್, ಏನಿಲ್ಲ ಸರ್ ಬಾರೋ ಮನೆ ಹತ್ರ ಅಂತ ಹೇಳ್ಬಿಟ್ಟು ಊಟ ಹಾಕ್ಸಿದವರು ಇದ್ದಾರೆ ಅವರು. ಆ ಥರ ವ್ಯಕ್ತಿ ತುಂಬ ಇದು ಮಾಡಿದ್ರು. ಅವ್ರದ್ದು ಮಹಾರೌದ್ರಂ ಅಂತ ಮೂವಿ ಅವ್ರದ್ದು ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಮಹಾರೌದ್ರಂ ಅಂತ. ಆಮೇಲೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇದ್ದಾರಲ್ವಾ, ಅವರ ಬ್ರದರ್ ಮಹೇಶ್ ಅಂತಿದ್ದಾರೆ, ಅವರು ಲೀಡ್ ಮಾಡಿದ್ದಾರೆ ಆ ಸಿನಿಮಾಕ್ಕೆ. ಅದು ನಿಮ್ಮ ಮೊದಲ ಸಿನಿಮಾ, ಮಹಾರುದ್ರಮನ ಮೊದಲ ಸಿನಿಮಾ. ಆ ಒಂದು ಸಿನಿಮಾದಲ್ಲಿ ನಿಮ್ಗೆ ಏನು ರಿವ್ಯೂ ಸಿಕ್ತು? ಅಂದರೆ ಆ್ಯಕ್ಚುಲಿ ಇವಾಗ ನೆಕ್ಸ್ಟ್ ರಿಲೀಸ್ ಆಗ್ಬೋದು, ನೆಕ್ಸ್ಟ್ ರಿಲೀಸ್ ಆಗ್ಬೋದು. ಇನ್ನೂ ಅಂದರೆ ಒಂದು ಸ್ವಲ್ಪ ಫೈಟ್ ಕರೆಕ್ಷನ್ಸ್ ಎಲ್ಲ ಮಾಡಬೇಕಾಗಿತ್ತು ಅದರಲ್ಲಿ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಫಸ್ಟ್ ಮೂವಿ ಅಲ್ವಾ, ನಾನು ಖಂಡಿತ ಫಸ್ಟ್ ಶೋ ಇವತ್ತುವರೆಗೂ ನಾನು ಯಾವುದು ಹೋಗಿಲ್ಲ. ಬಟ್ ಈ ಸಿನಿಮಾ ಮಾತ್ರ ಖಂಡಿತ ನಾನು ಹೋಗ್ತೀನಿ. ಈಗ 138 ಸಿನಿಮಾಗಳನ್ನ ನೀವು ಮಾಡಿದ್ದೀರಾ, ಅದರಲ್ಲಿ ಮರೆಯಲಾಗದ ಒಂದು ಘಟನೆ ಏನು? ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಘಟನೆ ಏನು? ಯಾವ ಮೂವಿಯಿಂದ ಒಂದು ಘಟನೆ ನಡೆದಿದೆ?
ಅಲ್ಲ ಈಗ ಕಾಮನ್ ಆಗಿ ನಾನು ಕೇಳ್ತಾ ಇದ್ದೀನಿ, ಈಗ ನಿಮ್ ನೋಡಿದ್ರೆ ಹುಡುಗರಿಗೆ ಸ್ವಲ್ಪ ಏನೋ ಭಯ ಹುಟ್ಟುತ್ತೆ, ಅಯ್ಯೋಪ್ಪ ಏನೋ ಕಳ್ಳ ಇರ್ಬೋದು. ಸೊ ನಿಮ್ಗೆ ಈಗ ಸಿನಿಮಾ ರಂಗದಲ್ಲಿ ಬಂದಿರೋದ್ರೆ ಯಾರಾದ್ರೂ ಪ್ರಪೋಸಲ್ ಏನಾದ್ರು ಕಳ್ಸಿದಾರ ಅಂತ ಜಸ್ಟ್ ಕೇಳ್ತಾ ಇದ್ದೀನಿ ಅಷ್ಟೇ. ಅದು ಹುಡುಗಿನ ಕಟ್ಟಪ್ಪನ ಮದುವೆ ಆಗ್ತೀನಿ ಕಟ್ಟಪ್ಪನ ಅಂತ. ಇಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್ ಶೂಟಿಂಗ್ ಸೆಟ್ಟಲ್ಲಿ ಹೋದ್ರು ನಾನು, ಇಲ್ಲಂತಂದ್ರೆ ಎಲ್ಲಿ ಮಾರ್ಕೆಟಲ್ಲಿ ಶಾಪಿಂಗ್ ಮಾಲ್ಸಲ್ಲಿ ಎಲ್ಗೂ ಹೋದ್ರು ಫಸ್ಟ್ ಆಫ್ ಆಲ್ ನನ್ನ ಬಾಡಿ ಟೆಕ್ಚರ್ ನೋಡಿದ್ರೆ ನನ್ನ ಎದುರುಗಡೆ ಯಾರು ತಿರುಗಿ ನೋಡಲ್ಲ ನಾನು. ಅಂಥದ್ರಲ್ಲಿ ಎಲ್ಲಿ ಸಾರ್ ಹುಡುಗಿಯರು ಬರ್ತಾರೆ ನಮ್ಮ ಹತ್ರ. ಅಂದ್ರೆ ಎಲ್ಲಾದ್ರೂ ನಿಮ್ಗೆ ಒಂದ್ ಕಡೆ ಅನ್ಸಿರ್ಬೋದು, ಇಲ್ಲ ಜನ ಹಿಂಗ ಅನ್ನೋದ್ರಿಂದ ಎಲ್ಲಾದ್ರೂ ನೀವು ಖಿನ್ನತೆಗೆ ಏನಾದ್ರು ಒಳಗಾಗಿದಾರ, ಅಲ್ಲ ಜನ ನಂಗೆ ಯಾಕೆ ಈ ತರ ಅಂತಾರೆ? ಬರುತ್ತೆ, ಅವಾಗೆಲ್ಲ ಬರುತ್ತೆ. ಒಂದ್ಸಲ ನನಗೆ ಮರಾಠಿ ಇಂಡಸ್ಟ್ರಿಯಲ್ಲಿ ಆಗಿತ್ತು. ಆ ಹುಡುಗಿ ಯಾರೋ ಒಂದು ಹುಡುಗಿ ಇತ್ತು, ಅಂದ್ರೆ ಆಂಟಿ ಥರನೇ. ಆ ಅಮ್ಮನಿಗೆ ಗೊತ್ತಿಲ್ಲ ನನಗೆ ಮರಾಠಿ ಬರುತ್ತಂತ. ಅವ್ರೇನಂತ ತಿಳ್ಕೊಂಡ್ರು ನನ್ನ ಕಲರ್, ನನ್ನ ಫಿಸಿಕ್ ನೋಡ್ಬಿಟ್ಟು ನನ್ನ ತಮಿಳನ್ಸ್ ಅಂತಂದು ಅವ್ರು ತಿಳ್ಕೊಂಡಿದ್ರು. ಆ ಅಮ್ಮ ಬಂದು ಏನೋ ಹೇಳಿದ್ರು. ಅದಿನ ಒಂಚೂರು ಬೇಜಾರಾಗಿತ್ತು ಅಷ್ಟೇ. ಏನ್ ಅವರೆಲ್ಲ ಕಾಮನ್ ನಮ್ಗೆಲ್ಲ. ಅಲ್ಲ ಈಗ ಕರ್ನಾಟಕ ತುಂಬಾ ಹೇಳ್ಬೇಕು ಅಂದ್ರೆ ಈ ನಿಮ್ಮ ಕಲರು, ನಿಮ್ಮ ಖದರೇ ಇವಾಗ ನಿಮ್ಮನ್ನ ಒಂದು ಲೀಡ್ ವಿಲನ್ ಆಗಿ ಮಾಡಿದೆ. ಈಗ ನೀವು ಪ್ರೌಡ್ ಫೀಲ್ ಮಾಡ್ತಿರ್ಬೋದಲ್ಲ, ಜನ ನನ್ಗೆ ಇಷ್ಟೆಲ್ಲ ಒಂದು ಏನೋ ಮರ್ಯಾದೆ ಕೊಡ್ತಿದ್ದೇನೆ, ಕಳ್ಳ ನೋಡಕ್ಕೆ ಈಗಿದ್ದಾನೆ ಆಗಿದ್ದಾನೆ ಗುಂಡ ತರ ಇದ್ದಾನೆ ಅಂತ. ಈಗ ಅದೇ ಒಂದು ನಿಮ್ಗೊಂದು ಏನು ಜವಾಬ್ದಾರಿ ಒಂದು ಪಾರ್ಟ್ ಆಗಿದೆ ಅಂತ. ಹೌದು, ಖಂಡಿತ. ತುಂಬಾ ಆ ಟೈಮಲ್ಲಿ ಬ್ಯಾಡ್ ಅನಿಸ್ತಿತ್ತು. ಬಟ್ ಇವಾಗ ಆ ಥರ ಏನು ಫೀಲಿಂಗ್ ಬರಲ್ಲ. ಏನಕ್ಕಂದ್ರೆ ಆ ಫೀಲ್ ಮಾಡೋಕ್ಕೆ, ಆ ಥಿಂಕ್ ಮಾಡೋಕ್ಕೆ ಟೈಮೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಂತಂದ್ರೆ ಬೆಂಗಳೂರಲ್ಲಿ ಇರ್ತಿದ್ರೆ ಶೂಟಿಂಗಲ್ಲೇ ಟೈಮ್ ಸ್ಪೆಂಡ್, ಜರ್ನೀಸ್ ಜಾಸ್ತಿ ಮಾಡಬೇಕಾಗತ್ತೆ. ಜರ್ನೀಸ್ ಇನ್ನೊಂದೇನಂತ ಕಂಟಿನ್ಯೂಟಿ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಅವೆಲ್ಲ ತುಂಬ ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ. ಅಂದರೆ ನಾಳೆ ಶೂಟ್ ಇದ್ರೆ ಇವತ್ತೇನು ತಿನ್ನಬೇಕು ಏನು ತಿನ್ನಬಾರ್ದು, ಇವೆಲ್ಲ ಫಾರ್ಮಾಲಿಟೀಸ್ ಎಲ್ಲ ತುಂಬ ಇದೆಲ್ಲ ಫಾಲೋ ಅಪ್ ಮಾಡಬೇಕಾಗುತ್ತೆ. ಅದರಿಂದ ಏನು ಆ ಥರ ಇದು ಬರಲ್ಲ ಈಗ. ಈಗ ದೊಡ್ಡ ಸಿನಿಮಾ ಒಂದು KGF ಸಿನಿಮಾದಲ್ಲಿ ನೀವು ವರ್ಕ್ ಮಾಡಿದ್ರ, ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಇಷ್ಟು ದೇಶಾದ್ಯಂತ ಅದು ಮನೆ ಮಾತಾಗ್ಬಿಟ್ಟಿದೆ, KGF 200 ಕೋಟಿ ಇಂಥ ಒಂದು ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಾನು ಸ್ಟ್ರೈಟ್ ಆಗಿ ಬರ್ಬೇಕಂತಂದ್ರೆ ನಾನು ಕೆಲಸ ಮಾಡಿದ್ದು ಬರೀ ಒಂದು 6 days ಮಾತ್ರ. ಆದರೆ ಬೆಂಗಳೂರಲ್ಲಿ ನಾವು ಮಾಡಿದ್ದು ಕೆಲಸ ಸ್ಟುಡಿಯೋ, ನಮ್ಮ ಮಿನರ್ವಾ ಮಿಲ್ ಸ್ಟುಡಿಯೋದಲ್ಲಿ 6 days ಮಾಡಿದ್ದೀವಿ. ಬಟ್ ಯಶ್ ಸಾರ್ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ಎಷ್ಟೋ ಖುಷಿ. ಏನಕ್ಕಂದರೆ ಸಾರ್ ವರ್ಕ್ ಹೆಂಗಿರುತ್ತಂತಂದ್ರೆ ಫುಲ್ ಡೆಡಿಕೇಶನ್. ಬೆಳಿಗ್ಗೆ ಟಕ್ಕಂತ ಬಂದ್ಬಿಡ್ಬೇಕು, ರೆಡಿ ಆಗಬೇಕು, ಕೆಲಸ ಸ್ಟಾರ್ಟ್ ಮಾಡಬೇಕು. ಪ್ರಶಾಂತ್ ಸರ್ ಹಂಗೆ ಬೆಳಿಗ್ಗೆ ಬರೋ ಓಡ್ರು, ಅದು ಇದು ಫುಲ್ ಆ ಥರ. ಎಸ್ ಸರ್ ಆಗಿರಲಿ, ಪ್ರಶಾಂತ್ ಸರ್ ಆಗಿರಲಿ, ತುಂಬ ಅಂದರೆ ಆ ಸಿನಿಮಾನ ಒಂದು ಚಿಕ್ಕ ಮಗುನ ಹೆಂಗ್ ಆ ಥರ ಮಾಡ್ತಿದ್ರು. ಒಂದು ಕಂಟಿನ್ಯೂಟಿ ಮಿಸ್ ಇಲ್ಲ, ಎಲ್ಲೂ ಒಂದು ಕಂಟಿನ್ಯೂಟಿ, ಒಂದು ಮಾರ್ಕ್. ನನಗೆ ನನ್ನ ಸಿನಿಮಾದಲ್ಲಿ ನೋಡಿ ಶೆಟ್ಟಿ ಗ್ಯಾಂಗ್ ಬರುತ್ತಲ್ಲ, ಅಲ್ಲಿ ಇಲ್ಲೊಂದು ನನಗೆ ಇದಿರುತ್ತೆ, ಆ ತಮಿಳನ್ಸ್ನ ಇದಾಗ್ತಾರಲ್ಲ ವೈಟ್ ಈ ವಿತ್ ಇರುತ್ತಲ್ಲ ಸೇಮ್, ಅದು 6 days ನಾನು ನೋಡಿದೆ. ಆ 6 days ಕಂಟಿನ್ಯೂಟಿ ಸೇಮ್ ಟು ಸೇಮ್. ಸಂಜೆ ಶೂಟಿಂಗ್ ಮುಗೀತಾ, ಮೇಕಪ್ ರಿಮೂವ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಿದ್ದೆ. ಮತ್ತೆ ಬೆಳಿಗ್ಗೆ ಬಂದ್ರೆ ಫೋಟೋ ಚೆಕ್ ಮಾಡ್ಕೊಂಡ್ಬಿಟ್ಟು ಹಂಗೆ ಬರ್ಬೇಕದು. ಆ ಥರ ಕಾಸ್ಟ್ಯೂಮ್ಸ್, ಗೋಲ್ಡ್ ಚೈನ್ಸ್, ಬ್ರಾಸ್ಲೆಟ್ಸ್, ಆ ಥರ ಒಂದು ತುಂಬ. ಅದೇ ಹೇಳಿದ್ನಲ್ಲ, ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಎಸ್ ಸರ್ ಆಗಿರಲಿ, DOP ಸರ್ ಆಗಿರಲಿ, ಪ್ರಶಾಂತ್ ಸರ್ ಆಗಿರಲಿ, ನಮ್ಮ ಪುನೀತ್ ಸರ್ ಆಗಿರಲಿ, ಒಂದು ಚಿಕ್ಕ ಮಗುನ್ ಥರ ನೋಡಿದ್ದಾರೆ ಆ ಸಿನಿಮಾನ. ಅದಕ್ಕಾಗೇ ಒಂದು ಆ್ಯಕ್ಚುಲಿ ನಮಗೆಲ್ಲ ದೇವ್ರದು. ನಮಗೆಲ್ಲ ಒಂದು ಸಿನಿಮಾ ಅನ್ನ ಕೊಡುತ್ತಂತಂದ್ರೆ ಅದು ನಮ್ಮ ದೇವರು, ತಂದೆ ತಾಯಿ ಥರ ಅದು. ನಾವು ಎಲ್ಲರೂ ಅದನ್ನು ಅದೇ ಥರ ನೋಡಿದ್ದೀವಿ. ಅದಕ್ಕೆ ಅದು ಇವತ್ತೊಂದು ಹೆಸರು ಮಾಡಿಕೊಂಡು ಸಕ್ಸಸ್ ಇದು ಮಾಡಿದೆ. ಈಗ ನಿಮ್ಗೆ ಬೆಳಗಾವಿ ಕಟ್ಟಪ್ಪ ಅಂತ ಹೆಸರು ಇಟ್ಟಿದ್ದಾರೆ, ಅದು ಯಾವ ಕಾರಣ? ಅದು ನಮ್ಮ ಸುನಿಲ್ ಸರ್ ಇಟ್ಟಿದ್ದು. ಯಾವ ಕಾರಣಕ್ಕೆ? ಆ್ಯಕ್ಚುಲಿ ನಾನು ಬಾಹುಬಲಿಯಲ್ಲಿ ಮಾಡಿದೆ. ಚಾನ್ಸ್ಗಳೆಲ್ಲ ಜಾಸ್ತಿ. ಗ್ಯಾಂಗಲ್ಲಿ ಇರ್ತಿದ್ದೆ,
ಗ್ಯಾಂಗಲ್ಲಿ ಇದ್ದು ಮಾಡ್ತಿದ್ದೆ. ನಾನು ಅಲ್ಲಿ ಮುಗಿಸ್ಕೊಬಂದು ಸುನೀಲ್ ಸರ್ನ ಮೀಟ್ ಮಾಡಿದರೆ ಅವರು ಒಳ್ಳೆ ಕಟ್ಟಪ್ಪ ಇದ್ದಂಗೆ ಇದೆಯಲ್ಲೋ ಅಂತಂದರು. ಅವ್ರು ಹಂಗೆ ಮಾತಾಡೋದು, ಏಯ್ ಒಳ್ಳೆ ಕಟ್ಟಪ್ಪ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಹಂಗೆ ಅಂದಮೇಲೆ ಆ ಒಂದು ಅಕ್ಕಪಕ್ಕ ಗ್ಯಾಂಗ್ ಆರ್ಟಿಸ್ಟ್ ಇದ್ರೆ ಅವ್ರು ಕೇಳಿಸ್ಕೊಂಡ್ಬಿಟ್ರು. ಅಲ್ಲಿಂದ ಅದು ಎಲ್ಲ ವೈರಲ್ ಆಗ್ಬಿಡ್ತದೆ. ಇನ್ನೊಂದು ನಿಮ್ಗೆ ಕೇಳಬೇಕು ಅಂದ್ರೆ, ಯಾವ ಸಿನಿಮಾದ ಒಂದು ಡೈಲಾಗ್ನ ನೀವು ಹೇಳಬಹುದು ಅಭಿಮಾನಿಗೋಸ್ಕರ ಕಟ್ಟಪ್ಪ ಬಾಯಿಂದ? KGF ಹೇಳ್ಬಿಟ್ಟು, ರಾಕಿಗೆ ನಿನ್ ಕುರ್ಚಿ ಅಂತಂದ್ರೆ ತುಂಬಾ ಇಷ್ಟ, ಅದ್ರ ಮೇಲೆ ಸಮ ಹಾಕಬೇಕು ಅಂತಂದ್ರೆ ಕಷ್ಟ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಡೈಲಾಗ್ ಡಿಲಿವರ್ನ ಅವ್ರನ್ಯಾರು ಹೇಳ್ಕೊಟ್ರ, ಇಲ್ಲ ನೀವಾಗೆ ಮಾಡ್ಕೊಂಡಿದ್ದ? ಇಲ್ಲ, ಇದೇನು ಅಂದ್ರೆ ನನ್ಗೆ ಇನ್ನೂ ಆದ್ರೂ ಒಂದು ಕನ್ಫ್ಯೂಷನ್ ಇದೆ. ಒಬ್ಬ ವ್ಯಕ್ತಿ ನಾನು ಕಲಾವಿದ ಆಗ್ಬೇಕು ಅಂತ ಹೋಗಿ ಬೆಂಗಳೂರಲ್ಲಿ ಮಲ್ಕೊಂಡು ಈಗ KGF ಅಂತ ಸಿನಿಮಾನ ಅಷ್ಟು ಆ ಒಂದು ರೇಂಜ್ಗೆ ಇರ್ತಾರೆ. ನೀವು ಕಲಾವಿದ್ರು ಅಲ್ಲ, ಆ ಕಲೆ ಬಗ್ಗೆ ನಿಮ್ಗೆ ಗೊತ್ತೂ ಇರ್ಲಿಲ್ಲ, ಹೋಗಿದ್ರಿ ಓಡಿ ಈಗ ತಗೊಂಬಂದಿದ್ರ ಒಂದು ಕಟ್ಟಪ್ಪ ಅನ್ನೋ ಬಿರುದನ್ನ. ಸೊ ಯಾವ ರೀತಿ ಅಂತ? ಆಕ್ಚುಲಿ ಈ ಡೈಲಾಗ್ಸ್ ಡೆಲಿವರೀಸ್ ಬಗ್ಗೆ ಎಲ್ಲ, ಡೈಲಾಗ್ ವರ್ಷನ್ಸ್ ಎಲ್ಲ ಅದಕ್ಕಿಂತ ಒಬ್ರು ವ್ಯಕ್ತಿಗಳು ಇರ್ತಾರೆ, ಅಲ್ಲಿ ಇರ್ತಾರೆ. ಬಟ್ ನಮಗೆ ಇವಾಗ ಕನ್ನಡ ಸಮಥಿಂಗ್ ಓದಕ್ ಬರಲ್ಲ, ತೆಲುಗು ಓದಕ್ ಬರಲ್ಲ, ಹಿಂದಿ ಓದಕ್ ಬರಲ್ಲ, ಅದರ್ ಲ್ಯಾಂಗ್ವೇಜ್ ಓದಕ್ ಬರಲ್ಲ ಅಂತಂದ್ರೆ ಆ ಲ್ಯಾಂಗ್ವೇಜ್ ವ್ಯಕ್ತಿನ ಒಬ್ಬನ ತಂದಿರ್ತಾರೆ ಅಲ್ಲಿ. ಆ ವ್ಯಕ್ತಿ ನಮ್ಮನ್ನ ಶಾರ್ಟ್ಗಿಂತ ಒಂದು 5 ನಿಮಿಷ ಮುಂಚೆ ಬಂದು ಸರ್ ಈ ಡೈಲಾಗ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟು ಮಾಡಿಸ್ತಾರೆ. ಆದ್ರೆ ಈಗ ಡೈಲಾಗ್ ಡಿಲಿವರಿ ಆಗ್ಬೇಕು ಅಂದ್ರೆ ಜಾಸ್ತಿ ಜನ ಈಗ ಏನೋ ಲೀಡ್ ಡೈರೆಕ್ಟರ್ಸ್ ಇರ್ತಾರೆ. ನಿಮ್ ಡೈಲಾಗ್ ಡಿಲಿವರಿ ಆಗೋದು ಫೇಸ್ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿ ಬರ್ಬೇಕು. ಈಗ ನಂಗೆ ತೆಲುಗು ಬರಲ್ಲ, ನಾನೊಂದು ಖಡಕ್ ಆಗಿರುವ ಒಂದು ಡೈಲಾಗ್ ನ ಹೇಳ್ಬೇಕಾಗಿದೆ. ಸೊ ಆ ಡೈಲಾಗ್ ಎಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೋಬೇಕು ಅದನ್ನ ಹೇಳ್ತಾರ, ಅಥವಾ ಓನ್ಲಿ ಡೈಲಾಗ್ ಹೇಳ್ಬಿಟ್ಟು ಇದನ್ನ ಹೇಳ್ತಾರೆ? ಆಕ್ಚುಲಿ ಹೇಳ್ಬೇಕಂತಂದ್ರೆ ಒಬ್ಬ ಕಲಾವಿದ ಆಗೋಕ್ಕಿಂತ ಮುಂಚೆ ಅವನು ಒಂದು ಥಿಂಕ್ ಮೈಂಡಲ್ಲಿ ಇಟ್ಕೋಬೇಕು. ಅದು ಏನಂತಂದ್ರೆ ಡೈಲಾಗ್ಸ್ ಕೊಡ್ತಾರಲ್ವಾ, ಆ ಡೈಲಾಗ್ಸ್ ಆ ಶಬ್ದಗಳು ಏನು, ಅದೊಂದು ಫೀಲ್ ನಾವು ಮಾಡಿಕೊಂಡು ಅದರಲ್ಲಿ ಏನು ಹಾಕೋಬೇಕು, ಅದರಲ್ಲಿ ಏನು ಆ್ಯಡ್ ಮಾಡಬೇಕು, ಅದನ್ನ ನಾವು ಆಲ್ಟರ್ ಮಾಡ್ಕೋಬೇಕು. ಆದ್ರೆ ಅದಕ್ಕೆ ಒಂದು ಕಲಾವಿದ ಮಾಡ್ಲಿಕ್ಕೇನೆ ಸಾಧ್ಯ. ಪ್ರತಿಯೊಂದು ಡೈರೆಕ್ಟರ್ ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಕೋ ಡೈರೆಕ್ಟರ್ಸ್ ಇವರೇ ಹೇಳ್ಕೊಟ್ರೆ, ಬಟ್ ನಾವು ಕಲಾವಿದರಂತ ಹೆಂಗಾಗುತ್ತೆ? ಅದಾಗಲ್ಲ. ನಾವು ಆರ್ಟಿಸ್ಟ್ ಒಂದು ಡೈಲಾಗ್ ಡೆಲಿವರಿ ಆಗ್ಬೇಕಂದ್ರೂ ಒಬ್ಬ ಕಲಾವಿದ ಆಕ್ಟ್ ಮಾಡ್ಬೇಕಂದ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೋ ಹೇಳ್ತಾರೆ, ಕಲಾವಿದರು ಕೂಡಿ ಹೇಳ್ತಿರ್ತಾರೆ, ಪರಕಾಯ ಪ್ರವೇಶವನ್ನ ಮಾಡಬೇಕು. ನೀನೊಂದು ಕಲೆಯನ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂದ್ರೆ ನೀನು ಪರಕಾಯ ಪ್ರವೇಶವನ್ನ ಮಾಡಬೇಕು. ಏನು ಪೂರ್ತಿಯಾಗಿ ಅದನ್ನ ತಗೋಬೇಕು. ಈಗ ನೀವು ಕಟ್ಟಪ್ಪ ಇದೀರಾ, ಅವನ ಪೂರ್ತಿಯಾದ ರೋಮಗಳಲ್ಲಿ ನಿಮ್ ಕಟ್ಟಪ್ಪ ಇರಬೇಕು. ಸೊ ಆ ರೀತಿಯಾದ ಒಂದು ನಿಮ್ಮ ಸಿನಿಮಾ ಯಶಸ್ಸು ತಂದಿದೆ ಹೇಗೆ ಅಂತ? ಆಕ್ಚುಲಿ ಇದು ನಮ್ಮ ಯೋಗಿ ಸರ್ದು, ಲೂಸ್ ಮಾಧವ್ರದು ಒಂದು ಸಿನಿಮಾ ಬಂದಿತ್ತು, ಯೋಗಿ ದುನಿಯಾ ಅಂತ. ಆ ಟೈಮಲ್ಲಿ ನಮಗೆಲ್ಲ ದುಡ್ಡು ತುಂಬ ಕಡಿಮೆ, ಊಟ ಸಿಗೋದೇ ಕಷ್ಟ ಆಗ್ತಿತ್ತು. ಒಂದೊಂದ್ಸಲ ತುಂಬಾ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನಾನು ಎಷ್ಟು 10 ರೂಪೀಸ್ ಇತ್ತು ನನ್ನ ಹತ್ರ, 10 ರೂಪೀಸ್ ಇತ್ತು. ಆ ಟೈಮಲ್ಲಿ ನಾನು ನಡ್ಕೊಂಡು ಹೋಗ್ಬೇಕು, ಮೈಸೂರು ರೋಡ್ಗೆಲ್ಲ ಹೋಗ್ಬೇಕು ಶೂಟಿಂಗ್ಗೆ. ನಾನು 23 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ. ಆ 23 ಕಿಲೋಮೀಟರ್ ಜರ್ನಿಯಲ್ಲಿ ನಾನು ಮಾಡೋ ಕೆಲಸ ಬೇರೆ ಏನಿದ್ದಿಲ್ಲ. ಯಾವ್ದಾದ್ರು ಒಂದು ಡೈಲಾಗ್ ಅಂದ್ರೆ ದರ್ಶನ್ ಸರ್ ಜೊತೆಗೆ ಕೆಲಸ ಮಾಡಿದ್ದೀನಿ, ಅವ್ರ ಡೈಲಾಗ್ಸ್ ಏನಿದೆ, ಅವ್ರು ಹೇಳೋ ಸ್ಟೈಲೇ ಬೇರೆ, ನನ್ನ ಹೇಳೋ ಸ್ಟೈಲೇ. ಅದನ್ನೆಲ್ಲ ಸುಮ್ಮನೆ ಮಾತಾಡ್ಕೊಂಡು ಕಾಣ್ತಿರೋದು ನೋಡ್ರೆ ನಾವು ಸೆಟಲ್ ಇರ್ತಿದ್ದೆ. ಓಕೆ, ಈಗ ಮೊದಲಿರೋ ಆನಂದ್ ಕೋಲಾ ಅವ್ರಿಗೂ ಈಗಿರುವ ಆನಂದ್ ಕೋಲಾ ಅವ್ರಿಗೂ ಏನು ವ್ಯತ್ಯಾಸ ಆಗಿದೆ? ಏನಿಲ್ಲ, ಬೆಳಗಾವಿ ಬಂದ್ರೆ ತುಂಬಾ ಖುಷಿ ಸಿಗುತ್ತೆ. ಅಲ್ಲ, ನಿಮಗೂ ಖುಷಿ ಸಿಗುತ್ತೆ. ಈಗ ನಿಮ್ಮ ಹಿಂದ್ಗಡೆ ನೋಡ್ಬೇಕು ಅಂದ್ರೆ ಜನ ಅಂತಿದ್ರು ಅಂತ ನೀವೇ ಏನಪ್ಪ ಕೆಲ್ಸ ಮಾಡಲ್ಲ, ಏನಿಲ್ಲ, ಮನೇಲೆ ಇರ್ತೀಯ, ಏನಾದ್ರು ಕೆಲ್ಸಕ್ಕೆ ಹೋಗು. ಅಪ್ಪ ಅಮ್ಮ ಕೂಡ ಬೈತಾ ಇದ್ರು, ಎಲ್ರೂ ಕೆಲಸ ಮಾಡ್ತಾ ಇದಾರೆ, ನೀನ್ ಹಾಗೆ ಇದೀಯಾ. ಸೊ ನೀವು ಸಕ್ಸಸ್ ಕೂಡ ಆಗಿದ್ದೀರಾ. ಈಗ ವಾಪಸ್ ಬಂದ್ಮೇಲೆ ಯಾವ ಸಕ್ಸಸ್ ಕಾಣ್ತಾ ಇದ್ದೀರಾ? ಆಕ್ಚುಲಿ ಆ ವ್ಯಕ್ತಿ ತುಂಬಾ ಜನ ಇದಾರೆ ಆತರ, ಬಟ್ ಒಬ್ಬರದ್ದು ಹೇಳ್ತೀನಿ. ನಮ್ ರಿಲೇಟಿವ್ ಎಲ್ಲ ಇದಾರೆ. ಆಯಪ್ಪ ಒಂದ್ ಸ್ವಲ್ಪ ದುಡ್ಡಿದ್ದವ್ರೆ, ಬಟ್ ಆಯಪ್ಪನ ಹೆಸರು ಹೇಳಲ್ಲ ನಾನು. ಅವ್ರು
ಯಾವ ಥರ ಅಂತಂದರೆ ಆ ಟೈಮಲ್ಲಿ ವೆಹಿಕಲ್ಸಲ್ಲೆಲ್ಲ ಬರ್ತಿದ್ರು ಅವರು ಬರ್ತದೆ ಏಯ್ ಅವರಲ್ಲಿ ಹೋಗೇನಾದ್ರು ಕೆಲಸ ಮಾಡ್ಕೊಳ್ಳಲ್ಲ ನೀನು ಬಿಟ್ಟು ಹಿಂಗೆ ಮುಖ ಮಾಡ್ತಿದ್ರು. ಇವಾಗ ಆಯಪ್ಪ ನನಗೋಸ್ಕರ 1 hour ಮನೆ ಕಾಯ್ತಾರೆ. ಕಾಲಚಕ್ರ ಈಗ ಅಷ್ಟೇ. ನಾನು ಹೇಳೋದು ಆ್ಯಕ್ಚುಲಿ ಬೆಳಗಾವಿ ಈ ನಮ್ಮ ಅಭಿಮಾನಿ ಎಷ್ಟು ಜನ ಇದ್ದಾರೆ ಬೆಳಗಾವಿ ಇಡೀ ಜನಸಂಖ್ಯೆಗೆಲ್ಲ ಹೇಳ್ತೀನಿ ನಾನು ಒಂದೇ ಇಷ್ಟಪಡೋದು ಹೇಳೋಕ್ಕೆ, ಅದು ನನ್ನ ಎಕ್ಸ್ಪೀರಿಯನ್ಸ್. ನಾವು ಯಾರಿಗೂ ಮೋಸ ಮಾಡದೆ ಇದ್ರೆ ದೇವ್ರು ಯಾವತ್ತೂ ನಮ್ಮನ್ನು ಮೋಸ ಮಾಡಿ, ಇದು ಮಾತ್ರ ಖಂಡಿತ ಸರ್. ಏನಕ್ಕಂದ್ರೆ ನಾವು ಕಣ್ಣಾರ ನೋಡಿದ್ದೀವಿ, ತುಂಬ ನೋಡಿದ್ದೀವಿ ಸರ್. ಆ್ಯಕ್ಚುಲಿ ಎಷ್ಟೋ ಸಲ ನಮಗೂ ಶೂಟಿಂಗ್ ಫೀಲ್ಡಲ್ಲಿ ಶೂಟಿಂಗ್ ಮಾಡಿಸಿದ್ರು ಊಟ ಮಾಡೋದು ಸಂಜೆ ಪೇಮೆಂಟ್ಗಂತ ಹೋಗಿ. ಆ್ಯಕ್ಚುಲಿ ಮ್ಯಾನೇಜರ್ಗಳಿಗೆಲ್ಲ ಮ್ಯಾನೇಜರ್ ಕ್ಯಾಶಿಯರ್ಸ್ ಎಲ್ಲ ಪೇಮೆಂಟ್ ಬರ್ತಿತ್ತು ಆಚೆ, ಬಟ್ ನಮಗೂ ಬರ್ತಿದ್ದಿಲ್ಲ, ನಮಗೆಲ್ಲ ಬರ್ತಿದ್ದಿಲ್ಲ ಪೇಮೆಂಟ್ಸು. ಆ ಟೈಮಲ್ಲಿ ಒಂದು ಯಾವುದೋ ಧಾರಾವಾಹಿ ಮಾಡ್ತಾ ಇದ್ದೆ ನಾನು, ಅವನು ಮತ್ತು ಶ್ರಾವಣಿ ಅಂತ. ಆ ಧಾರಾವಾಹಿ ಮಾಡುವಾಗ ಆ್ಯಕ್ಚುಲಿ ನನಗೆ ಅವ್ರು ಕೊಡೋ 200 rupees ಬೇಡ, ನನಗೆ ಆ್ಯಕ್ಚುಲಿ 20 rupees ಬೇಕಾಗಿತ್ತು ಬಸ್ ಚಾರ್ಜ್ಗೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಯ್ಯಪ್ಪನ ಹತ್ರ, ಬಟ್ ಅಯ್ಯಪ್ಪ 20 rupees ಕೊಡ್ಲಿಲ್ಲ. ಇಲ್ಲ, ಬಟ್ ಇತ್ತು ಅವ್ರ ಹತ್ರ ದುಡ್ಡಿತ್ತು. ಇಲ್ಲ ನಾಳೆ ಬನ್ನಿ, ನಾಳೆ ಕೊಡ್ತೀನಿ ಅದು ಇದಂತ. ಬಟ್ ಅಯ್ಯಪ್ಪಂದು ರೆಕಾರ್ಡ್ ಆಲ್ರೆಡಿ ಚೆನ್ನಾಗಿದ್ದಿಲ್ಲ. ಬಟ್ ನನಗೇನು ಮುಖ್ಯ ಇತ್ತು, ನನಗೆ ಕೆಲಸ ಮುಖ್ಯ. ನಾನು ಮನೆ ಬಿಟ್ಟು ಬಂದ ಮೇಲೆ ನಾನು ಇನ್ನೂ ದುಡ್ಡುಗೋಸ್ಕರನೇ ಮಾಡ್ತಾ ಇದ್ರೆ ನನ್ನ ವ್ಯರ್ಥ ಆಗುತ್ತೆ, ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ಮತ್ತೆ ಸಕ್ಸಸ್ ಅನ್ನ ಕಾಣ್ಬೇಕಾದ್ರೆ ಗುರಿಯನ್ನ ಮೊದಲು ತಲುಪಬೇಕು, ಅದೊಂದೇ ಅವ್ನ ತಲೆಯಲ್ಲಿ ಇರಬೇಕು ಅಷ್ಟೇ. ದುಡ್ಡಿನಿಂದ ಯಾರಾದ್ರೂ ಹೋದ್ರೆ ಅದು ಲಾಸೇ. ಸಕ್ಸಸ್ ಇನ್ ಬೆನ್ನ ಹತ್ತಿದ್ರೆ ದುಡ್ಡು ತಾನಾಗೆ ಬರುತ್ತೆ. ಸೊ ಈಗ ನಿಮ್ಗೆ ಕೇಳಬೇಕು ಅಂದ್ರೆ ಬೆಳಗಾವಿಯಲ್ಲಿ ನೀವು ಸದ್ಯಕ್ಕೀಗ ಕಟ್ಟಪ್ಪ ಆಗಿ ಹೆಸರುವಾಸಿಯಾಗಿದ್ದೀರ. ಸೊ ಬೆಳಗಾವಿಯಿಂದನೂ ಸುಮಾರು ಜನ ಕಲಾವಿದರಿದ್ದಾರೆ. ನಾನು ಬೆಂಗಳೂರಿಗೆ ಹೋಗ್ಬೇಕು, ನಾನು ಏನಾದ್ರು ಸಾಧಿಸ್ಬೇಕು. ಎಷ್ಟೋ ಜನ ಹೋಗಿರ್ತಾರೆ, ಬಸ್ ಸ್ಟಾಪ್ ನಲ್ಲಿ ಕುಂತಿರ್ತಾರೆ, ನಮ್ ಕಡೆಯಲ್ಲಿ ಆಗಲ್ಲ, ಗಾಂಧಿನಗರ್ ನಮ್ ಕೈ ಹಿಡಿಯಲ್ಲ. ಅದೇ ಇವಾಗ ನೋಡಿ ಅಂತ ಜನ ವಾಪಸ್ ಕೂಡ ಬಂದಿದ್ದಾರೆ. ಅಂತ ಕಲಾವಿದರಿಗೆ ನಿಮ್ಮ ಒಂದು ಅಂದ್ರೆ ಏನು ಒಂದು ಹಂತದ ನೀವು ಕಂಡಿರುವಂತ ಕೆಲವು ಸಕ್ಸಸ್ ನ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವಾಗ ಯಶ್ ಸರ್ ನೋಡಿದಿರ, ಅವರ ಅವರು ನೋಡಿ, ಅವರು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾರೆ. ಅವರು ಬಸ್ ಸ್ಟ್ಯಾಂಡಲ್ಲಿ ಕುಂತಿದ್ದಾರೆ. ಅವರು ಕಷ್ಟವನ್ನು ತುಂಬ ಪಟ್ಟಿದ್ದಾರೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ರಿಟರ್ನ್ ಮತ್ತೆ ಊರಿಗೆ ಹೋಗ್ಬೇಕಂತ ಬಸ್ಸು ಬಂದಿತ್ತು, ಬಸ್ಗೆ ಹತ್ಬೇಕಂತಾನೂ ಇದ್ರು, ಆದ್ರೂ ಕ್ಯಾನ್ಸಲ್ ಮಾಡಿದ್ರು. ಹಾ, ಇದೇ ಎಸ್ ಸಾರು ಮತ್ತೆ ಮನೆಗೆ ಹೋಗ್ಬಿಡ್ತಿದ್ದಿದ್ರೆ ಇದಾಗ್ತಿತ್ತ? ಇಲ್ಲ. ನಮ್ಮ ಜನಕ್ಕೆ ಹೇಳಕ್ ಇಷ್ಟ ಇದನ್ನೇ ಪಡ್ತೀನಿ, ಅವರು ಬಸ್ ಹತ್ತಲಿಲ್ಲ, ನೀವು ಹತ್ತಿದ್ದೀರಾ ಅಷ್ಟೇ. ಬೇರೆ ಇನ್ನೊಂದೇನಂತಂದ್ರೆ ನಮ್ಮ ಕಡೆಯವರು ತುಂಬ ಜನ ಇದ್ದಾರೆ, ಸಿಗ್ತಾರೆ, ನನಗೂ ಸಿಗ್ತಾರೆ ಅವಾಗ ಪ್ರೊಡಕ್ಷನ್ಸ್ ವರ್ಕಲ್ಲಿ, ಆಮೇಲೆ ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ಸಲ್ಲಿ, ಇದರಲ್ಲೆಲ್ಲ ತುಂಬ ಜನ ಸಿಗ್ತಾರೆ. ಬಟ್ ನಾನು ಹೇಳೋದೇನಂತಂದ್ರೆ ಹೋಗಿದ್ದೀರಾ, ಅದನ್ನೇ ಮಾಡ್ತಾ ಇರಬಾರ್ದು, ಒಂದು ಹೆಜ್ಜೆನ ಮುಂದೆ ತಗೊಳ್ಳಿ. ನೀವು ಆಕ್ಟಿಂಗ್ ಫೀಲ್ಡ್ಗೆ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ, ಎನಿ ವರ್ಕ್ ಸರ್. ನೀವು ಪ್ರೊಡಕ್ಷನ್ ಅಲ್ಲಿ ಇದ್ದೀರಾ, ಚೀಪ್ ಆಗಿ ಪ್ರೊಡಕ್ಷನ್ ಚೀಪ್ ಆಗಿ, ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಟ್ ಚೀಪ್ ಆಗಿ, ಇಲ್ಲಂತಂದ್ರೆ ಆರ್ಟ್ ಡೈರೆಕ್ಟರ್ ಆಗಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಾ, ಕೋ ಡೈರೆಕ್ಟರ್ ಆಗಿದ್ದೀರಾ, ನೆಕ್ಸ್ಟ್ ಲೈನ್ ಹುಡುಕಿ. ನೀವು ಏನಕ್ಕೆ ಸರ್ ರಿಟರ್ನ್ ಬರ್ತೀರಾ? ಉಪಯೋಗ ಇಲ್ಲ. ಅಂದ್ರೆ ಸುಮ್ಮನೆ ನೀವು 2 ಸಿನಿಮಾ ಗ್ಯಾಂಗಲ್ಲಿ ಅಥವಾ ಜೂನಿಯರ್ ಆರ್ಟಿಸ್ಟ್ ಆಗಿ ಅಥವಾ ಎನಿ ಕ್ಯಾರೆಕ್ಟರ್ಸ್ 2 ಸಿನಿಮಾ ಮಾಡ್ಕೊಬಂದು ಇಡೀ ಜೀವನ ಆ ಸಿನಿಮಾ ಬಗ್ಗೆ ಹೇಳ್ಕೊಂತು ಏನಕ್ಕೆ ಸರ್ ಇಲ್ಲಿ ಬೆಂಗಳೂರಿನಲ್ಲಿ? ಆ್ಯಕ್ಚುಲಿ ನೀವು ಹೋಗಿ ಅಲ್ಲಿ ಆ ಕೆಲಸ ಮಾಡ್ತಾ ಇರುವಾಗ ನಿಮ್ಮ ತಂದೆ ತಾಯಿ ಮನಸ್ಸಲ್ಲಿ ಆ ಫೀಲಿಂಗ್ ಅನ್ನೋದಿರುತ್ತಲ್ಲ, ಆ ಖುಷಿ ಅನ್ನೋದಿರುತ್ತಲ್ಲ, ಅದು ಯಾರಿಗೂ ಅರ್ಥ ಆಗಲ್ಲ. ಅದು ರೆಡಿನೂ ನಾವೇ ಮಾಡ್ತೀವಿ, ಅವ್ರ ಮನಸ್ಸಲ್ಲಿ ಗುಡ್ಗಳು ಕಟ್ತಾ ಇರ್ತೀವಿ.
ಮುರಿದಾಕೋದು ನಾವೇ. ಹೌದು. ಅಷ್ಟೇನಂತಂದ್ರೆ ಪೇಷನ್ಸನ್ನು ಇಟ್ಕೊಂಡು ಕಷ್ಟ ಅಂತ ಅನ್ನೋದು ಪ್ರತಿಯೊಂದು ಲೈಫಲ್ಲೂ ಇದ್ದೇ ಇರುತ್ತೆ ಸರ್. ಕಷ್ಟ ಇದ್ದೇ ಇರುತ್ತೆ. ಇವಾಗ ಎಷ್ಟೋ ಜನ ನೋಡಿ, ಇವಾಗ MLAs ಇರ್ತಾರೆ, ಅವ್ರು ನಾರ್ಮಲಿ ಪಟಾಕ್ ಅಂತ ಅಲ್ಲಿಗೆ ಹೋಗಿ ಗೆಲ್ಲಿಕ್ಕಾಗುತ್ತಾ? ಇಲ್ಲ, ಕಷ್ಟಪಟ್ಟೆ ಅಲ್ಲಿವರೆಗೆ ಹೋಗೋದು. ದುಡ್ಡಿದ್ರು ಲಾಭ ಇಲ್ಲ ಅವ್ರ ಹತ್ರ, ಅವ್ರು ಕಷ್ಟಪಟ್ಟೆ ಅಲ್ಲಿಗೆ ಹೋಗೋದು. ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಕ್ರಿಕೆಟರ್ ಆಗಿರ್ಲಿ, ಎನಿ ಫೀಲ್ಡ್, ಕಷ್ಟಪಡ್ಲಿಲ್ಲ ಅಂತಂದ್ರೆ ಲಾಭ ಇಲ್ಲ ಸರ್. ನಾನು ಇದನ್ನ ಹೇಳೋದು.